ಮ್ಯಾಮ್ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಆ್ಯಕ್ಷನ್ ತುಂಬ ಸುಸ್ತಾಗಿದೆ ಅನಿಸುತ್ತೆ. ಆ್ಯಕ್ಷನ್ ಮಾಡಲ್ಲ, ಇಂಟರ್ವ್ಯೂಸಲ್ಲಿ ಮಾತಾಡಿ 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 ಸುಸ್ತಾಗಿದೆ. ಕನ್ನಡದಲ್ಲಿ ಆ್ಯಕ್ಷನ್ ಫೈಟ್ಸ್ ಅಂತ ಅಂದರೆ ಮಹಾರಾಷ್ಟ್ರ ನೆನಪಾಗ್ತದೆ. ಹೌದು. ನೀವು ಈ ಸಿನಿಮಾದಲ್ಲಿ ಫೈಟ್ಸ್ ಎಲ್ಲ ಮಾಡಿದ್ದೀರಾ, ನಿಮಗೆ ಯಾರು ನೆನಪಾದ್ರೆ ಅಂತ? ನನಗೆ ನಿಮಗೆ ಯಾರು ನೆನಪಾದ್ರೆ ಅಂತ ಫೈಟ್ಸ್? ಅಫ್ಕೋರ್ಸ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಲೇಡಿ ಆ್ಯಕ್ಷನ್ ಅಂದ ತಕ್ಷಣ ನಮ್ಮ ಆ್ಯಕ್ಷನ್ ಕ್ವೀನ್ ಮಹಾಲಕ್ಷ್ಮಿ ಮ್ಯಾಮೇ ಎಲ್ರಿಗೂ ನೆನಪಾಗೋದು. ಬಟ್ ಎಲ್ರಿಗೂ ನೆನಪಾಗೋದು ಅವರೇ, ಇಷ್ಟ ಆಗೋದು ಅವರೇ. ಸೊ ಎಸ್, ನಮ್ಮ ದರ್ಶನ್ ಸರ್, ಸುದೀಪ್ ಸರ್, ಅಪ್ಪು ಸರ್, ದುನಿಯಾವಿ ಸರ್ ಮಾಸಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ನಿಮಗೆ ಯಾರು ಇಷ್ಟ ಆಗ್ತಾರೆ? ಎಲ್ಲರೂ ಇಷ್ಟ, ಎಲ್ಲರೂ ಅವ್ರದ್ದೇ ಆದ ಸ್ಟೈಲ್ ಇದೆ, ಎಲ್ರಿಗೂ ಅವ್ರದ್ದೇ ಆದ ಒಂದು ಕದರ್ ಇದೆ. ಸೊ ಒಂದೊಂದು ಸ್ಕ್ರಿಪ್ಟಲ್ಲಿ ಒಂದೊಂದು ಸಿನಿಮಾದಲ್ಲಿ ಅವ್ರು ಇಷ್ಟ ಆಗ್ತಾರೆ. ಈ ಫೈಟ್ಸ್ ಮಾಡ್ತಾರಲ್ವಾ, ನಿಮಗೆ ಅಯ್ಯೋ ಪಾಪ ಅನಿಸೋದು ಯಾರು? ತುಂಬ ಆ್ಯಕ್ಚುಲಿ ಯಾವಾಗಲೂ ನಾವು ಈ ಮೇಲ್ ಆ್ಯಕ್ಟರ್ಸ್ ಫೈಟ್ ಮಾಡೋದನ್ನು ನೋಡಿರ್ತಿದ್ವಿ. ಸೊ ನೋಡಿದಾಗ ನಮ್ಗೆ ಅನ್ಸೋದು ಆ ರೋಪ್ ಕಟ್ಟೋದು, ಗಂಟೆಗಟ್ಟಲೆ ಅದು ಆ ಟೈಟ್ ಕಾಸ್ಟ್ಯೂಮು, ಜಂಪ್ ಮಾಡಬೇಕು, ಒಂದ್ಸಲಿ ಜಂಪಿಂಗ್ ಸಿಗಲ್ಲ, ಒಂದ್ಸಲಿ ಟೆಕ್ನಿಕಲ್ ಇಶ್ಯೂ ಆಗುತ್ತೆ, ಒಂದು 15-20 ಸಲ ಜಂಪ್ ಮಾಡಬೇಕು, ಕೈ ಫ್ರ್ಯಾಕ್ಚರ್ ಆಗುತ್ತೆ, ಕೈ ಕಾಲು ನೋವಾಗುತ್ತೆ, ರಕ್ತ ಬರುತ್ತೆ. ಸೊ ಇದೆಲ್ಲ ಆಗಿರೋದನ್ನು ನಾನು ತುಂಬ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀನಿ. ಈ ಸಿನಿಮಾದಲ್ಲಿ ಏನಾಯಿತು ಅಂದರೆ ಈ ಅನುಭವ ನನಗೇನೆ ಆಯಿತು. ಆಲ್ಮೋಸ್ಟ್ 3-4 ಫೈಟ್ ಇದೆ, ಎಲ್ಲೂ ಡೂಪ್ ಯೂಸ್ ಮಾಡಿಲ್ಲ. ವಿಕ್ರಮ್ ಮಾಸ್ಟರು ಹೀರೋ ಫೈಟ್ ಒಂದು ಮಾಡಿಸಿದ್ದಾರೆ, ಹಾಗೆಯೇ ಮಾಸ್ ಮಾಧವ್ ಅವ್ರು ಮಾಡಿಸಿದ್ದಾರೆ. ಆಮೇಲೆ ತುಂಬಾ ಅಮೇಝಿಂಗ್ ಅಂದರೆ ನಮ್ಮ ರವಿವರ್ಮ ಮಾಸ್ಟರ್ ಕೂಡ ಒಂದು ಬ್ಯೂಟಿಫುಲ್ ಫೈಟ್ ಮಾಡಿಸಿದ್ದಾರೆ. ಸೊ ಪ್ರತಿ ಸಲ ನನಗೆಲ್ಲೋ ನನ್ನ ಕೈಲಿ ಇದಾಗುತ್ತಾ ಅನ್ನೋ ಒಂದು ಚಿಕ್ಕ ಅನುಮಾನ ಬಂದಾಗ ರವಿವರ್ಮ ಮಾಸ್ಟರ್, ಇಲ್ಲ ಅದಿತಿ ನೀವು ಮಾಡ್ತೀರಾ, ಡೂಪ್ ಅವಶ್ಯಕತೆ ಇಲ್ಲ, ಇಷ್ಟೇ ಮಾಡಿದ್ದೀರಾ, ಇನ್ನೊಂದು ಚೂರು ಎಫರ್ಟ್ ಹಾಕಿದರೆ ಯಾವುದೇ ಡೂಪ್ ಇಲ್ಲದೆ ಪೂರ್ತಿ ನೀವೇ ಮಾಡಿದ್ದೀರಾ ಆ್ಯಕ್ಷನ್ ಅನ್ನೋ ಥರ ಆಗುತ್ತೆ. ಸೊ ಅದು ಬೇರೆಯೇ ಇಮೇಜ್, ಅದು ಬೇರೆಯೇ ಖುಷಿ, ನೀವು ಮಾಡ್ತೀರಾ ಅಂತ ಕಾನ್ಫಿಡೆನ್ಸ್ ಕೊಡ್ತಾಯಿದ್ರು. ಸೊ ಹಾಗಾಗಿ ನಾನು ಆಗೋದಾಗಲಿ ಅಂಥೇಳಿ ಕೆಲವೊಂದು ಸಲ ನೋವಾಗೋದು, ಬಟ್ ಅದು ಫೈನಲಿ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ನನ್ನ 100%, ಅಂದರೆ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಲ್ಲ, ನನಗೆ ಎಷ್ಟು ಶಕ್ತಿ ಇದೆ ನನ್ನ 100% ಕೊಟ್ಟು ಫೈಟ್ಸ್ ಎಲ್ಲ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಅಂದರೆ ಈ ಥರದ ಪಾತ್ರ ನಾನು ಇದುವರೆಗೂ ಮಾಡಿರಲಿಲ್ಲ. ಲೇಡಿ ಕಾಪ್ ಅಥವಾ ಫೈಟ್ಸ್ ಈ ಥರದೊಂದು ಪಾತ್ರ, ಎಲ್ಲೋ ಒಂದು ಕಡೆ ನನ್ನ ಹೈಟ್ ಫಿಸಿಕ್ ಅಡ್ವಾಂಟೇಜ್ ಆಗುತ್ತೆ ಅನ್ನೋವಂಥ ಪಾತ್ರ ಇದು. ಹಾಗಾಗಿ ತುಂಬ ಖುಷಿಯಿಂದ ಈ ಪಾತ್ರನ ಮಾಡಿದೆ. ಮರ್ಡರ್ ಮಿಸ್ಟ್ರಿ ಸಿನಿಮಾಗಳು ತುಂಬ ಬಂದಿದ್ದಾವೆ ಕನ್ನಡದಲ್ಲಿ, ಅಲೆಕ್ಸಾದಲ್ಲಿ ಏನು ವಿಶೇಷತೆ? ಅಂದರೆ ಮರ್ಡರ್ ಮಿಸ್ಟ್ರಿ ಅಂದ ತಕ್ಷಣ ಪ್ರತಿಯೊಂದು ವಿಶೇಷನೇ. ಯಾಕಂದರೆ ಒಂದೇ, ಈಗ ಲವ್ ಸ್ಟೋರಿ ಅಂದರೆ ಹುಡುಗ ಹುಡುಗಿ ಇರ್ತಾರೆ, ಅವರಿಬ್ಬರು ಲವ್ ಮಾಡ್ತಾರೆ, ಇಲ್ಲ ಹುಡುಗಿ ಮನೇಲಿ ಒಪ್ತಿರಲ್ಲ, ಇಲ್ಲ ಹುಡುಗನ ಮನೇಲಿ ಒಪ್ತಿರಲ್ಲ, ಈ ಥರದ ಸ್ಟೋರಿ ಇರುತ್ತೆ. ಮರ್ಡರ್ ಮಿಸ್ಟ್ರಿ ಅಂದ ತಕ್ಷಣ ನಿಮಗೆ ಪ್ರತಿಯೊಂದು ಸ್ಟೋರಿನೂ ಡಿಫ್ರೆಂಟೇ. ಈಗ 100 ಕೊಲೆ ಆಗುತ್ತೆ ಅಂದರೆ 100 ಕೊಲೆನೂ ಬೇರೆ ಬೇರೆ ಕಾರಣಕ್ಕಾಗಿರುತ್ತೆ, ಬೇರೆ ಬೇರೆ ಅದಕ್ಕೆ ಸ್ಟೋರಿ ಇರುತ್ತೆ, ಬೇರೆ ಬೇರೆ ಹಿಸ್ಟ್ರಿ ಇರುತ್ತೆ. ಸೊ ಅದೇ ಥರ ಅಲೆಕ್ಸಾನು ಕೂಡ ಇಲ್ಲಿ ಆ ಮರ್ಡರ್ ಆಯಿತು ಅಥವಾ ಆ ಕ್ರೈಮ್ ಸೀನ್ ಯಾಕೆ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಅದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೊರಟ್ರೆ ಅದು ಬೇರೆ 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 ಆಯಾಮಗಳನ್ನು ಪಡ್ಕೊಳ್ಳುತ್ತೆ. ಸೊ ಆ ಥರದೊಂದು ಕಥಾ ಹಂದರ ಇರುವಂಥದ್ದು ಅಲೆಕ್ಸಾ ಸಿನಿಮಾದಲ್ಲಿ. ಅಯ್ಯೋ, ನಟನೆ ಅನ್ನೋ ದೇವರು, ಅದಕ್ಕೂ ಮದುವೆಗೂ ಸಂಬಂಧನೇ ಇಲ್ಲ. ಎಲ್ಲ ಆ್ಯಕ್ಟರ್ಸ್ ಯಾವಾಗಲೂ ನಟ ಅಥವಾ ನಟಿನೇ, ಅವ್ರು ಏನೇ ಆದ್ರೂ ಮದುವೆ ಆದಮೇಲೆ ಅಂತಲ್ಲ, ವಯಸ್ಸಿದ್ದಾಗಲೂ ವಯಸ್ಸಾದ್ಮೇಲೂ ಸಾಯೋವರೆಗೂ ನಟಿನೇ. ಆ್ಯಕ್ಚುಲಿ ಅಲೆಕ್ಸಾ ಅಂದರೆ ನೀವು ಒಂದು ಟೈಟಲ್ ನೋಡಿದ್ರೆ ನಿಮಗೆ ನೋಡ್ಬೋದು, ಎಕ್ಸ್ ಅನ್ನೋದನ್ನು ರೆಡ್ ಮಾರ್ಕಲ್ಲಿ ಹೈಲೈಟ್ ಮಾಡಿದ್ದೀವಿ. ಸೊ ಏನಂದರೆ ಎಕ್ಸ್ ಫ್ಯಾಕ್ಟರ್ ಇದೆ ಈ ಸಿನಿಮಾದಲ್ಲಿ. ಆ ಒಂದು ಎಕ್ಸ್ ಫ್ಯಾಕ್ಟರ್ಗೋಸ್ಕರನೇ ಇಷ್ಟೆಲ್ಲ ನಡೆದಿರುತ್ತೆ. ಸೊ ಆ ಫ್ಯಾಕ್ಟರ್ ಏನು ಅನ್ನೋ ಪ್ರಶ್ನೆ. ಹಾಗೆಯೇ ಈ ಇನ್ವೆಸ್ಟಿಗೇಷನ್ನ ಮಾಡ್ತಿರುವಂಥ ಆಫೀಸರ್ ಹೆಸರು ಅಲೆಕ್ಸಾ. ಸೊ ಹಾಗಾಗಿ ಎಕ್ಸ್ ಫ್ಯಾಕ್ಟರ್ನ ಕಂಡುಹಿಡಿಯೋಕ್ಕೆ ಹೊರಟಿರುವಂತಹ ಅಲೆಕ್ಸಾ ಅಂತ ಟೋಟಲ್ ಆಗಿ ಯೋಚನೆ ಮಾಡಿ ನಮ್ಮ ಡೈರೆಕ್ಟರ್ ಈ ಕಥೆ ಈ ಹೆಸರನ್ನ ಆಯ್ಕೆ ಮಾಡಿದರು. ನಾನು ಮೊದಲು ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು. ಯೂಶ್ವಲಿ ಒಂದು ಫೀಮೇಲ್ ಫೈಟ್ ಅಂದ ತಕ್ಷಣ ಏನೋ ಒಂದು ನೋಡ್ಬಿಡೋಣ, ಇಷ್ಟರಲ್ಲೇ ಬಜೆಟ್ ಮುಗಿಸ್ಬಿಡೋಣ ಅಂತ ಯೋಚನೆ ಮಾಡ್ಬೋದು.
ಬಟ್ ಚಂದ್ರು ಸರ್ ಬಂದು ಹೊಸ ನಿರ್ಮಾಪಕರಾದರೂ ಕೂಡ ಇಲ್ಲ ಲಕ್ಸುರಿಯಾಗೇ ಬರಬೇಕು ಫೈಟ್ಸ್ ಎಲ್ಲ, ತುಂಬ ವಾವ್ ಫ್ಯಾಕ್ಟರ್ ಇರಬೇಕು ಫೈಟ್ಸ್ಗೆ ಅಂತ ಹೇಳಿ ಅವ್ರು 100%ನ ಕೊಟ್ಟು ಫೈಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಟೆಕ್ನಿಕಲಿ ಸಿನಿಮಾ ತುಂಬ ಚೆನ್ನಾಗಿ ಬರೋದಕ್ಕೆ ಎಲ್ಲೂ ಕೊರತೆ ಅಂತ ಮಾಡಲಿಲ್ಲ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ತುಂಬ ಒಳ್ಳೆ ಮನಸ್ಸಿರೋಂಥ ಮನುಷ್ಯ. ಅವ್ರು ಇದುವರೆಗೂ ಅವರು 10 ಪದಕ್ಕಿಂತ ಜಾಸ್ತಿ ಮಾತಾಡಿರೋದನ್ನ ನಮ್ಮ ಇಡೀ ತಂಡನೇ ನೋಡಿಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು. ಆ ಥರದೊಬ್ಬ ಮನುಷ್ಯ. ಪಾಪ ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗಬೇಕು. ಇನ್ನು ನಿರ್ದೇಶಕರ ವಿಷಯಕ್ಕೆ ಬರೋದಾದರೆ ಈ ರೀತಿ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಗಳನ್ನ ತುಂಬ ಮಜವಾಗಿ ಹೇಳುವಂಥ ಕೆಪಾಸಿಟಿ ಇರೋವಂಥವ್ರು. ಈ ಕತೆ ನಂಗೆ ಹೇಳಬೇಕಾದ್ರೂ ಅಷ್ಟೇ, ಕತೆ ಕೇಳಿದಾಗ ನನಗೇ ಓಕೆ ಇವ್ರು ಇರ್ಬೋದು ಅನ್ನೋ ಒಂದು ಗೆಸ್ ನನಗೇ ಮಾಡೋಕ್ಕಾಗಿರಲಿಲ್ಲ. ಸೊ ಆ ಥರ ಒಂದು ಸೊಗಸಾಗಿ ಕತೆ ಹೆಣ್ಕೊಂಡಿದ್ದಾರೆ. ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಶೂಟಿಂಗ್ ಮಾಡಿದ್ರು. ಎಲ್ಲೂ ಕೂಡ ಕೂಗಾಟ ಅರ್ಚಾಟ ಇರಲಿಲ್ಲ. ಎಲ್ಲೂ ಕೂಡ ಓಕೆ ಬೆಳಗ್ಗೆ ಕರೆಸ್ಬಿಡೋದು, ಇಡೀ ದಿನ ಶೂಟಿಂಗೇ ನಡೀದೇ ಇರೋದು, ಆ ಥರದ್ದೆಲ್ಲ ಅನ್ಪ್ಲ್ಯಾಂಡಾಗಿ ಏನೂ ನಡೀಲಿಲ್ಲ ಸಿನಿಮಾದಲ್ಲಿ. ಸೊ ಹಾಗಾಗಿ ಒಂದೊಳ್ಳೆ ಪ್ರಯತ್ನ ಅಲೆಕ್ಸಾದಿಂದ ನಡೆದಿದೆ ಅಂತ ಹೇಳ್ಬೋದು. ಅಲೆಕ್ಸಾ ಸಿನಿಮಾ ಕನ್ನಡದಲ್ಲಿ ಒಂದು ಅಫ್ಕೋರ್ಸ್ ಒಂದು ವಾವ್ ಅನ್ನುವಂಥ ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಇನ್ವೆಸ್ಟಿಗೇಷನ್ ರಿಲೇಟೆಡ್ ಸಿನಿಮಾ ಆಗುತ್ತೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸಿನಿಮಾದಲ್ಲಿ ಕೆಲವೊಂದು ವಿಷಯಗಳು ಅಂದರೆ ಈಗ ಡ್ರಗ್ ಮಾಫಿಯಾ ಆಗ್ಬೋದು, ಮೆಡಿಕಲ್ ಕೆಲವೊಂದು ಮಾಫಿಯಾಗಳಿದೆ. ಸೊ ಕೆಲವೊಂದು ವಿಷಯಗಳ ಮೇಲೆ ಬೆಳಕು ಚೆಲ್ಲುವಂಥ ಪ್ರಯತ್ನ ನಡೆದಿದೆ. ಹಾಗೆಯೇ ಫೈಟ್ಸ್ ಎಲ್ಲ ಇಷ್ಟ ಆಗೋರಿಗೆ ಒಳ್ಳೊಳ್ಳೆ ಫೈಟ್ಸ್ ಇದೆ. ಹುಡುಗರು ಫೈಟ್ ನೋಡೋದು ಬೇರೆ, ಹುಡುಗಿ ಫೈಟ್ ಮಾಡೋದು ನೋಡೋದು ಬೇರೆ, ಏನೋ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಸೊ ಆ ಥರದೊಂದು ಒಳ್ಳೆ ಫೈಟ್ಸ್ ನನ್ನ ಕೈಲಿ ಆದಷ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ. ಸೊ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿ.